ಇನ್ನು ಸ್ಕೂಲ್ ವ್ಯಾನ್ ಓಡಿಸೋ ಡ್ರೈವರ್ಗಳು ಮುಂದೆ ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಬೇಕು. ಮಕ್ಕಳ ಹಿತದೃಷ್ಟಿಯಿಂದಾಗಿ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಏನ್ ಆದೇಶ ಕೊಟ್ಟಿದೆ ತೋರಿಸ್ತೀವಿ. ಸ್ಕೂಲ್ ವ್ಯಾನ್ ಚಾಲಕರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಚಾಲಕರ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ. 2 ವರ್ಷಕ್ಕೊಮ್ಮೆ ಪ್ರಮಾಣ ಪತ್ರ ನವೀಕರಣವು ಕಡ್ಡಾಯ. ಹೌದು, ಶಾಲಾ ವಾಹನ ಓಡಿಸೋ ಚಾಲಕರಿಗೆ ಪೊಲೀಸ್ ವೆರಿಫಿಕೇಶನ್ ಮುಂದೆ ಕಡ್ಡಾಯವಾಗಿ ಮಾಡಿಸಬೇಕು ಅಂತ ಶಿಕ್ಷಣ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಂದ ಆದೇಶ ಮಾಡಲಾಗಿದ್ದು, ಮಕ್ಕಳ ಹಿತದೃಷ್ಟಿಗಾಗಿ ಕಡ್ಡಾಯ ವೆರಿಫಿಕೇಶನ್ ನಿಯಮ ಜಾರಿ ಮಾಡಲಾಗಿದೆ. ಇನ್ನು ಚಾಲಕರು ವೆರಿಫಿಕೇಶನ್ ಮಾಡಿಸಿದ ಬಳಿಕ ಮಾಹಿತಿಯನ್ನ ಶಿಕ್ಷಣ ಇಲಾಖೆಯ ಶಾರ್ಟ್ಸ್ ನಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ಶಾಲೆಗಳು ಕಟ್ಟುನಿಟ್ಟಾಗಿ ನಿಯಮ ಪಾಲನೆ ಮಾಡಬೇಕು. ಬಿಇಒಗಳು ನಿಯಮಗಳ ಪಾಲನೆಯನ್ನ ಪರಿಶೀಲಿಸಿ ಖಾತ್ರಿ ಪಡಿಸಿಕೊಳ್ಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಅಂದಹಾಗೆ ಶಾಲಾ ಮಕ್ಕಳ ಮೇಲೆ ದೌರ್ಜನ್ಯಗಳಾಗದಂತೆ ತಡೆಗಟ್ಟೋದಕ್ಕೆ ನಿಯಮ ಜಾರಿ ಮಾಡಲಾಗಿದ್ದು, ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಕಡ್ಡಾಯ ವೆರಿಫಿಕೇಶನ್ ನಿಯಮ ಹೇಗಿದೆ ಅಂತ ನೋಡುವುದಾದ್ರೆ, ಬಸ್ ಚಾಲಕರಿಗೆ ಕಾಕಿ ರೂಲ್ಸ್. ಪೊಲೀಸ್ ಠಾಣೆಗಳಿಂದ ಪ್ರಮಾಣ ಪತ್ರವನ್ನ ಪಡ್ಕೊಳ್ಬೇಕು. ಮಾನಸಿಕ ಸ್ಥಿತಿ, ನಡವಳಿಕೆ ಬಗ್ಗೆ ಪ್ರಮಾಣ ಪತ್ರವನ್ನ ಪಡ್ಕೊಳ್ಬೇಕು. ಇನ್ನು ಖಾಸಗಿ ವಾಹನ, ಬಸ್, ವ್ಯಾನ್, ಆಟೋ ರಿಕ್ಷಾ ಚಾಲಕರಿಗೆ ಇದೆಲ್ಲ ಅನ್ವಯ ಆಗುತ್ತೆ. ಪ್ರಮಾಣ ಪತ್ರವನ್ನ ಸ್ಯಾಟ್ಸ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಬಸ್ನಲ್ಲಿ ಮಹಿಳೆಯರನ್ನ ಸಹಾಯಕರಾಗಿ ನೇಮಿಸಿಕೊಳ್ಬೇಕು. ಇನ್ನು ಪ್ರತಿ ಖಾಸಗಿ ಶಾಲಾ ವಾಹನಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಬೇಕು. ನಿಗದಿತ ಸಂಖ್ಯೆಗಿಂತ ಹೆಚ್ಚು ಮಕ್ಕಳನ್ನ ಕರ್ಕೊಂಡು ಹೋಗಬಾರದು. ಬೆಳಿಗ್ಗೆ ಮತ್ತು ಸಂಜೆ ಮಕ್ಕಳನ್ನ ಬಿಟ್ಟ ನಂತರ ಹಾಜರಾತಿಯಲ್ಲಿ ಸಹಿ ಮಾಡಬೇಕು. ಇನ್ನು ಶಾಲಾ ಮುಖ್ಯಸ್ಥರ ಸಮ್ಮುಖದಲ್ಲಿ ಕಡ್ಡಾಯವಾಗಿ ಸಹಿ ಮಾಡಬೇಕು. ಜೊತೆಗೆ ಪ್ರತಿ ವರ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪ್ರತಿಯನ್ನ ಸಲ್ಲಿಸಿ ಅನುಮೋದನೆಯನ್ನ ಪಡ್ಕೋಬೇಕು. ಒಟ್ನಲ್ಲಿ ಶಾಲಾ ವಾಹನಗಳಲ್ಲಿ ಮಕ್ಕಳಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಈ ಮಹತ್ವದ ಆದೇಶವನ್ನ ಮಾಡಿದೆ. ಎಲ್ಲಾ ಶಾಲಾ ಆಡಳಿತ ಮಂಡಳಿಗಳು ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು ಅಂತಾನೂ ಕೂಡ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ. ಶ್ರೀನಿವಾಸ ರಾವ್ ದವಳೆ, ಪಬ್ಲಿಕ್ ಟಿವಿ, ಬೆಂಗಳೂರು.